ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಇವತ್ತಿನ ದಿನ ಬಿಗ್ ಬಾಸ್ ಖ್ಯಾತಿಯ ಕಾವ್ಯ ಅವರ ವಿರುದ್ಧ ಒಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೇವೆ. ವಿಚಾರವೇನಂತಂದ್ರೆ 23ನೇ ತಾರೀಕು ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ 50 ಜನ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದು ಒಂದು 5 ನಿಮಿಷನೂ ನಿಂತ್ಕೊಳ್ಳದೇನೆ ಅವ್ರದ್ದು ಏನಿದೆ ಅವ್ರ ಪೇಮೆಂಟ್ ಎಲ್ಲ ತೊಗೊಂಡು ಅವ್ರದ್ದೆಲ್ಲ ವ್ಯವಸ್ಥೆ ಮಾಡಿದ್ರು ಕೂಡ ಒಂದು 5 ನಿಮಿಷನೂ ಈ ಕಾರ್ಯಕ್ರಮದಲ್ಲಿ ನಿಲ್ದೇನೆ ನಮ್ಮ ಕಲಬುರಗಿ ಜನತೆಗೆ, ಅವ್ರ ಅಭಿಮಾನಿಗಳಿಗೆ ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಎಲ್ರಿಗೂ ಅವಮಾನ ಮಾಡಿದ್ದಾರೆ. ಕೂಡಲೇ ಅವರು ಕಲಬುರಗಿ ಜನತೆಗೆ ಹಾಗೂ ಅಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ, ಅವರ ಅಭಿಮಾನಿಗಳಿಗೆ ಕ್ಷಮೆ ಯಾಚಿಸಬೇಕಂತೇಳಿ ಪತ್ರಿಕಾಗೋಷ್ಠಿಯನ್ನು ಕರೆದಿರುತ್ತೇವೆ. ಮೇನ್ ಉದ್ದೇಶ ಏನಂತಂದ್ರೆ ಈ ಕಾರ್ಯಕ್ರಮ ಬಡ ವಿದ್ಯಾರ್ಥಿಗಳಿಗೋಸ್ಕರ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಅವ್ರಿಗೆಲ್ಲ ಮುಂಚೆನೂ ಹೇಳಿ ಮಾತಾಡಿಕೊಂಡು ಪೇಮೆಂಟ್ ವಿಷಯದಲ್ಲಾಗಿರ್ಬೋದು, ಕಾರ್ಯಕ್ರಮದ ವಿವರಗಳಿಗೂ ಕೊಟ್ಟು ಕೂಡ ಅವ್ರು 5 ನಿಮಿಷನೂ ಕಾರ್ಯಕ್ರಮದಲ್ಲಿ ನಿಲ್ದೇನೆ ಒಂದು ಈ ಕಾರ್ಯಕ್ರಮಕ್ಕಾಗಿರ್ಬೋದು, ಕಲಬುರಗಿಗೆ ಆಗಿರ್ಬೋದು ಒಂದು ದುರಂಕಾರದ ವರ್ತನೆ ಮಾಡಿರ್ತಾರೆ. ಕೂಡಲೇ ಅವರು ಬೇಷರತ್ ಕ್ಷಮೆ ಯಾಚಿಸಬೇಕು. ಇಲ್ಲ ಕ್ಷಮೆ ಯಾಚಿಸದಿದ್ದಲ್ಲಿ ನಾವು ಏನಾದ್ರು ಬೆಂಗಳೂರದಾಗ ಕೂಡ ಪ್ರೆಸ್ ಮೀಟ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಎಲ್ಲರೂ ಸೇರಿ ಹೋರಾಟ ಮಾಡ್ತೀವಿ. ಗುಲ್ಬರ್ಗದಲ್ಲಿ ಕೂಡ ಅವರು ಪ್ರತಿಕೃತ ದಹನ ಮಾಡಿ ಹೋರಾಟ ಮಾಡ್ತೀವಿ. ಅವ್ರು ಮೊದಲನೇದಾಗಿ ಫಸ್ಟ್ ಅವರು ಕಲಬುರಗಿ ಜನತೆಗೆ ಸಾರಿ ಕೇಳಬೇಕು. ಏನಕ್ಕಂತಂದ್ರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಗನೈಸರ್ ತಪ್ಪಿದೆ ಅಂತ ಬರ್ತಿದೆ, ಅದು ಬೇರೆದ ವಿಷಯ, ಅದು ಇರಲಿ. ಅದು ನನಗೆ ಬಂದರೆ ನನ್ನ ಸ್ವಂತಕ್ಕೆ ಬಂದರೆ ನಾನು ಅವ್ರಿಸ್ಕೋತೀನಿ. ಕಲಬುರಗಿ ಜನತೆಗೆ ಒಂದು ಅವಮಾನ ಅಂತೇಳಿ ಬರ್ತಿದೆ. ಸೊ ಕಲಬುರಗಿ ಜನತೆಗೆ ನಾವು ಯಾಕಂದ್ರೆ 12 ವರ್ಷದಿಂದ ಅದು ಹಣೆಪಟ್ಟಿ ತೆಗೆದು ಬಂದಿದ್ದೆ. ಅನ್ನೋ ಮುಂಚೆ ಯಾರು ಕಾರ್ಯಕ್ರಮಕ್ಕೆ ಇಲ್ಲಿ ಕಲಬುರಗಿಗೆ ಬರ್ತಿರ್ಲಿಲ್ಲ. ಎಲ್ಲ ಕಲಾವಿದರು ಅವರನ್ನು ನಾವು ರಿಕ್ವೆಸ್ಟ್ ಮಾಡಿ ಕರೆಸ್ತಾ ಈಗ ಒಂದು ಎಲ್ಲರೂ ಕಲಬುರಗಿ ಬರೋ ಥರ ಆಗಿದೆ. ಸೊ ಈಗ ಮತ್ತೆ ಈ ಕಲಬುರಗಿ ಊರಿನ ಹೆಸರು ಕೆಡಿಸಿದ ಮೇಲೆ ನಮ್ಗೆ ತುಂಬ ಬೇಜಾರಾಗ್ತಿದೆ. ಸೊ ಅದಕ್ಕೋಸ್ಕರ ಅವರು ಬೇಷರತ್ತಾಗಿ ಸಾರಿ ಕೇಳಬೇಕು. ಕಲಬುರಗಿ ಜನತೆಗೆ ಏನು ಹಣೆಪಟ್ಟಿ, ಏನು ಕೆಟ್ಟ ಹಣೆಪಟ್ಟಿ ಹಾಕ್ಸಿದಾರಲ್ಲ, ಅದು ಕೂಡಲೇ ಅವ್ರು ಕ್ಷಮೆ ಯಾಚನೆ ಮಾಡಿ ಅವ್ರು ಏನದ ಒಂದು ಲೈವ್ ವಿಡಿಯೋ ಮಾಡಿ ಬಿಡ್ಬೇಕಂತೇಳಿ ಈ ಮೂಲಕ ಕೇಳ್ತೀವಿ. ಏನಾಯ್ತು ಸರ್ ಅಂತಂದ್ರೆ, ಬಂದ ಮೇಲೆ ಅವರು ಕಾರ್ಯಕ್ರಮ ಬಂದಾದ ತಕ್ಷಣ ಅವ್ರು ಸನ್ಮಾನ ಮಾಡಿದ್ವಿ. ಫಸ್ಟ್ ಅವ್ರು ವೆಲ್ಕಮ್ ಮಾಡಾದ್ಮೇಲೆ ಸನ್ಮಾನ ಮಾಡಿದ್ವಿ. ಸನ್ಮಾನ ಮಾಡಾದ ತಕ್ಷಣ ನಾನು ಹೊಡ್ತೀನಿ ಅಂತ ನಿಂತರು. ಅದಾದ್ಮೇಲೆ ಏನಿದೆ, ಅವ್ರ ಮೈಕ್ಗಳೆಲ್ಲ ನಾವು ಮೈಕ್ ಮಾತಾಡಕ್ಕೆ ಕೊಟ್ಟು ಹೊಡ್ತೀರಂದ್ರೆ ಹೊಟ್ಬಿಡಿ ಮೈಕ್ ಮಾತಾಡಕ್ಕೆ ಕೊಟ್ವಿ. ಅವ್ರ ಅಭಿಮಾನಿಗಳೆಲ್ಲ ಅಂದ್ರೆ ಬೌನ್ಸರ್ಸು ಇಟ್ಟಿದ್ದೀವಿ, ಪೊಲೀಸ್ ಪರ್ಮಿಷನ್ ತೊಗೊಂಡಿದ್ವಿ, ಎಲ್ಲ ತೊಗೊಂಡ್ರು ಕೂಡ ಅವ್ರ ಅಭಿಮಾನಿಗಳು ಅತಿರೇಕದ ವರ್ತನೆಯಿಂದ ಏನದ ಕೆಲ ಅಭಿಮಾನಿಗಳು ಅಂದ್ರೆ ಎಲ್ಲರೂ ಅಂತ ಹೇಳಕ್ ಬರಲ್ಲ, ಕೆಲ ಅಭಿಮಾನಿಗಳು ಅತಿರೇಕದ ವರ್ತನೆಯಿಂದ ಮೇಲ್ಗಡೆ ಬಂದು ಅವ್ರ ಮೈಕ್ ಕಸ್ಕೊಳ್ಳೋದಾಗಿರ್ಬೋದು, ಕೈ ಜಗ್ಗದಾಗಿರ್ಬೋದು, ಫೋಟೋ ಫ್ರೇಮ್ ಬಿಸಾಕೋದಾಗಿರ್ಬೋದು, ಆ ಥರ ಎಲ್ಲ ಮಾಡಿದಾರೆ. ಬಟ್ ಏನು ಬೇಕಾದೆಲ್ಲ ವೀಡಿಯೋಸ್ಗೂ ತೋರಿಸಿ, ಏನು ಬೇಡ ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಕುಮ್ಮಕ್ಕಿಂದನೇ ನಡೀತಿದೆ. ಅದಕ್ಕೆಲ್ಲ ನನ್ನ ಹತ್ರ ಪ್ರೂಫ್ಸ್ ಇದೆ. ಯಾಕಂತಂದ್ರೆ ಅವರೇ ಕುಂತು ಕುಮ್ಮಕ್ಕಿಂದನೇ ಇದೆಲ್ಲ ಮಾಡಿಸ್ತಿದ್ದಾರೆ ಅಂತೇಳಿ ನನ್ನ ಹತ್ರ ಪ್ರೂಫ್ಸ್ ಇದೆ. ಸೊ ಇಷ್ಟು ಘಟನೆ ನಡೆದಿದೆ ಸರ್. ಅವ್ರು ಜಲ್ದಿ ಹೋಗ್ಬೇಕನ್ನೋ ಕಾರಣಕ್ಕೇ ಅಭಿಮಾನಿಗಳೆಲ್ಲ ರೊಚ್ಚಿಗೆದ್ದು ಸಿಟ್ಟಿನಿಂದ ಏನದ ಅವ್ರಿಗೆ ಕೈ ಹಿಡಿದು ಜಗ್ಗದು ಅದೆಲ್ಲ ಕಿರಿಕಿರಿ ಆಗಿದ ಕಾರಣಕ್ಕೆ ನಾನು ಸ್ವತಃ ಬಂದು ಅವ್ರಿಗೆ ಏನದ ಬೌನ್ಸರ್ಸ್ಗಳ ಜೊತೆಗೆ ಅವರಿಗೆ ಹೊರಗಡೆ ಕಾರಲ್ಲಿ ಕುಂದಿಸ್ತೀವಿ ಸರ್. ಮುಂಚೆನೇ ಎಲ್ಲ ಅಂದ್ರೆ ಈಗ ನಾನು ಇಲ್ಲಿ ತನಕ ತುಂಬ ಕಾರ್ಯಕ್ರಮಗಳು ಮಾಡಿದ್ದೀನಿ. ಫಸ್ಟ್ ಏನದ ಟೀಮ್ ಬಗ್ಗೆ ಮಾತಾಡಿದಾಗ ಡೇಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಅಲ್ಲಿನ ಕಾರ್ಯಕ್ರಮ ವಿವರಗಳಾಗಿರ್ಬೋದು, ತಾವು ಏನೇನು ಮಾಡ್ಬೇಕು ಅಲ್ಲಿ ಬಂದು ಅಂತೇಳಿ ಎಲ್ಲನೂ ಡೀಟೇಲ್ಸ್ ಆಗಿ 2 hours ನಿಂದಿರಲೇಬೇಕು ಅಂತ ಹೇಳಿ ಅವ್ರಿಗೆ ಮಾತಾಡ್ಕೊಂಡೇನೆ ಇವರೇ ಕಲಾವಿದರು ಅಂತಲ್ಲ, ಎಲ್ಲ ಕಲಾವಿದರು ಕರೆಸಿದಾಗ ಕೂಡ ಅದೇ ರೀತಿಯೇ ಮಾಡಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ ಸರ್.